Dear students, so ಏನಂದ್ರೆ ನಾವು ಎಕೋಸಿಸ್ಟಮ್ ಅಂತಕ್ಕಂಥ ಅಥವಾ ಎಕಾಲಜಿ ಅಂತಕ್ಕಂಥ ಒಂದು ಯೂನಿಟ್ ನ ಬಗ್ಗೆ ಡಿಸ್ಕಷನ್ ನ ಮಾಡ್ತೀವಿ. ಆ ಒಂದು ಎಕಾಲಜಿ ಅಂತಕ್ಕಂಥ ಯೂನಿಟ್ ಅಲ್ಲಿ ವಿ ವರ್ ಆಲ್ರೆಡಿ ಡಿಸ್ಕಸ್ ಮಾಡಿರೋದು ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಡಿಸ್ಕಷನ್ ಅನ್ನ ಮಾಡಿ ಅಲ್ಲ. ಸೊ ಈ ಒಂದು ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ನಾವು ಹೇಳ್ತಾ ಹೋದ್ರೆ ಇಟ್ ಈಸ್ ಸೆಡ್ ಟು ಬಿ ದಟ್ ಅ ಕೈಂಡ್ ಆಫ್ ಹೌ ದ ಆರ್ಗಾನಿಸಮ್ಸ್ ಆರ್ ಸರ್ವೈವಿಂಗ್ ಇನ್ ನೇಚರ್. ಸೊ ಈ ಒಂದು ನೇಚರ್ ಅಥವಾ ನಮ್ಮ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಅಥವಾ ನಮ್ಮ ಒಂದು ಅರ್ಥ ಮೇಲೆ ಯಾವ ರೀತಿಯಾಗಿ ಆರ್ಗಾನಿಸಮ್ಸ್ ಗಳು ಸರ್ವೈವ್ ಆಗ್ತಿದಾವೆ, ಆ ರೀತಿಯಾಗಿ ಆರ್ಗಾನಿಸಮ್ಸ್ ಸರ್ವೈವ್ ಆಗಲಿಕ್ಕೆ ಏಬಯೋಟಿಕ್ ಫ್ಯಾಕ್ಟರ್ಸ್ ಅಥವಾ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ನಾವೇನ್ ಕರಿತೀವಿ ಅದು ಯಾವ ರೀತಿಯಾಗಿ ಇನ್ಫ್ಲೂಯೆನ್ಸ್ ಅನ್ನ ಮಾಡ್ತಿದೆ, ಅದರ ಒಂದು ಬೇಸಿಸ್ ನ ಮೇಲೆ ಯಾವ ರೀತಿಯಾಗಿ ನಮ್ಮ ಒಂದು ಆರ್ಗಾನಿಸಮ್ಸ್ ಗಳು ಅಡಾಪ್ಟ್ ಆಗಿ ಬದುಕ್ತಿದಾವೆ. ಸೊ ಎಲ್ಲಾ ರೀತಿಯಾದ ಒಂದು ಕಾನ್ಸೆಪ್ಟ್ ನ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಇವನ್ ಪಾಪ್ಯುಲೇಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಹೋದ್ರೆ it is said to be a kind of a group of organisms in a particular species ಅಂತ ಹೇಳ್ತೀವಿ. ಓಕೆ, ಸೊ ಒಂದೇ ರೀತಿಯಾದ ಒಂದು ಜೀವಿಗಳ ಒಂದು ಗುಂಪನ್ನ ನಾವು ಪಾಪ್ಯುಲೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಆ ರೀತಿಯಾದ ಜೀವಿಗಳ ಗುಂಪು ಅನ್ನುವಂಥದ್ದು ಒಂದು ನಿರ್ದಿಷ್ಟವಾದ ಒಂದು ಸ್ಥಳದಲ್ಲಿ ಜೀವಿಸ್ತಾ ಇರುತ್ತೆ. ಆ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಜೀವಿಸ್ತಾ ಇದೆ ಅಂದ್ರೆ ಸೊ ಅದರಲ್ಲಿರ್ತಕ್ಕಂಥ ಒಂದು ಪರಿಸರದಲ್ಲಿ ಇರ್ತಕ್ಕಂಥ ಆಗು ಹೋಗುಗಳಿಗೆ ಅನುಗುಣವಾಗಿ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಬದುಕ್ತಾ ಹೋಗುತ್ತೆ ಅಂತ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ. ನೆಕ್ಸ್ಟ್ ಅದೇ ಒಂದು ಎಕಾಲಜಿನಲ್ಲಿ ಇನ್ನೊಂದು ಚಾಪ್ಟರ್ ನ ಬಗ್ಗೆ ನಾವು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಇವತ್ತಿಂದ ಈ ಒಂದು ಕ್ಲಾಸ್ ಇಂದ. ಇಟ್ ಈಸ್ ನಥಿಂಗ್ ಬಟ್ ದಟ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಕನ್ನಡದಲ್ಲಿ ಒಂದು ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಂತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾರೆ ಜೀವ ವೈವಿಧ್ಯತೆ ಮತ್ತು ಅದರ ಒಂದು ಸೊ ವಾತಾವರಣ ಏನನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಕೆಲಸ ನಾವೊಂದು ಯಾವ ರೀತಿಯ ಪ್ರೊಟೆಕ್ಟ್ ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರೋತ್ಸಾಹದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಬಯೋಡೈವರ್ಸಿಟಿ ಅಂದ್ರೆ ಕನ್ನಡದಲ್ಲಿ ನಾನು ಹೇಳಿದಾಗ ಜೀವ ವೈವಿಧ್ಯತೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ನಂತರ ಕನ್ಸರ್ವೇಷನ್ ಅಂದ್ರೆ ಅದನ್ನ ಯಾವ ರೀತಿಯಾಗಿ ನಾವು ಉಳಿಸ್ಕೋಬೇಕು, ಓಕೆ, ಅದ್ರ ಬಗ್ಗೆ ಯಾವ ಒಂದು ರೀತಿಯಾದ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಈ ಒಂದು ಚಾಪ್ಟರ್ ನಾವು ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಾ ಹೋಗೋದು. ಸೊ ನೆಕ್ಸ್ಟ್ ಅಲ್ಲಿ ಕ್ಯಾರಿಯಿಂಗ್ ಬಂದ್ರೆ ಸೊ ಈ ಒಂದು ವೇಟೇಜ್ ನ ವಿಷಯಕ್ಕೆ ಬಂದ್ರೆ ಇಟ್ ಮೇ ಬಿ ವೇಟೇಜ್ ಇದೆ ಗೊತ್ತಾ 4 to 6 ಮಾರ್ಕ್ಸ್ ಅಂತ ಇದೆ. ಓಕೆ, ಸೊ ಈ ಒಂದು ಚಾಪ್ಟರ್ ಅಲ್ಲಿ ಸೊ 4 ರಿಂದ 6 ಮಾರ್ಕ್ಸ್ ಅಷ್ಟು ವೇಟೇಜ್ ಇದೆ ಅಂತ ನಾವು ಈ ಒಂದು ಚಾಪ್ಟರ್ ಇದೆ ಅಂತ ನಾವು ಹೇಳ್ತಾ ಹೋಗೋದು. ಸೊ 1 ಮಾರ್ಕ್ಸ್ ಕ್ವಶನ್ಸ್ ಕಾಮನ್ ಆಗಿ ಇರುತ್ತೆ. ಸೊ 2 ಮಾರ್ಕ್ಸ್ ಇರ್ಬೋದು ಅಥವಾ 3 ಮಾರ್ಕ್ಸ್ ಇರ್ಬೋದು. ಸೊ 5 ಮಾರ್ಕ್ಸ್ ಇದ್ದು ರೇರ್ ಆಗಿ ಕೇಳ್ತಾರೆ ಅಷ್ಟೇನೆ. ಸೊ ವಾಟ್ ಎವರ್ ದಟ್ ಆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವು ಇದರಲ್ಲಿ 1 ಮಾರ್ಕ್ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಗೆ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ ನಾವು ನೋಡ್ತೀವಿ ಅಂತ ಹೇಳ್ತಾ ಹೋಗಬಹುದು. ಸೊ ಓವರ್ ಆಲ್ ಈ ಒಂದು ಚಾಪ್ಟರ್ ಓವರ್ ಆಲ್ ನ ವಿಷಯಕ್ಕೆ ಬಂದ್ರೆ ಸೊ ವಾಟ್ ಎವರ್ ದಟ್ ಡಯಾಗ್ರಾಮಿಕ್ ರೆಪ್ರೆಸೆಂಟೇಷನ್ ಆಗಲಿ ಅಥವಾ ಯಾವುದೇ ರೀತಿಯಾದ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗಲಿ ಏನಂದ್ರೆ ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಸ್ವಲ್ಪ ನೋಡಿದ್ವಿ ನಾವು. ಓಕೆ, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇರ್ಬೋದು ಅಥವಾ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇರ್ಬೋದು, ಆ ರೀತಿಯಾದ ಕಾನ್ಸೆಪ್ಟ್ ಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಬಟ್ ಇದರಲ್ಲಿ ಯಾವ ರೀತಿಯ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಗಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗಲಿ ಅಥವಾ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಗಲಿ ಯಾವುದೇ ರೀತಿಯಾದ ಒಂದು ಪ್ರೋಸೆಸ್ ಇಲ್ಲ, ಜಸ್ಟ್ ಎಕ್ಸ್ಪ್ಲನೇಷನ್ ಆಗ್ತಾ ಹೋಗುತ್ತೆ. ಸೊ ಜನರಲ್ ಆಗಿ ಅಷ್ಟೊಂದು ಡಿಫಿಕಲ್ಟ್ ಕೂಡ ಆಗಿಲ್ಲ. ನಾವು ಒಂದು ಜನರಲ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ನಾಗಲ್ಲೇ ನಾವು ತಿಳ್ಕೊಳ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಬಯೋಡೈವರ್ಸಿಟಿ ಅಂದ್ರೆ ಯಾವ ರೀತಿಯಾದ ಜೀವ ವೈವಿಧ್ಯತೆ ಅನ್ನೋದಿದೆ, ಆ ರೀತಿಯಾದ ಒಂದು ಜೀವ ವೈವಿಧ್ಯತೆ ಅಥವಾ ಬಯೋಡೈವರ್ಸಿಟಿ ಅನ್ನೋದು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಅಲ್ಲಿ ಬದುಕಲಿಕ್ಕೆ ಕಾರಣ ಏನು. ಸೊ ಆ ರೀತಿಯಾದ ಬಯೋಡೈವರ್ಸಿಟಿ ಈಗ ಪ್ರೆಸೆಂಟ್ ತುಂಬಾನೇ ಎಷ್ಟೋ ರೀತಿಯ ಸ್ಪೀಶೀಸ್ ಗಳು ಎಕ್ಸ್ಟೆಂಡ್ ಆಗ್ತಾ ಇದೆ, ವಿನಾಶದ ಅಂಚಿಗೆ ಹೋಗಿ ನಿಂತ್ಕೊತಾ ಇದ್ದಾರೆ. ಸೊ ಆ ರೀತಿಯಾದ ವಿನಾಶದ ಅಂಚಿಗೆ ಹೋಗಿ ನಿಂತ್ಕೊಳ್ಳಿಕ್ಕೆ ಕಾರಣಗಳೇನು, ಸೊ ಅದರಲ್ಲಿ ಹ್ಯೂಮನ್ ಏನದು ಮನುಷ್ಯನ ಪಾತ್ರ ಏನು, ಅದೆಲ್ಲಾ ರೀತಿಯಾದ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಅದೇ ರೀತಿಯಾಗಿ ಅದನ್ನ ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡಬೇಕು, ಕನ್ಸರ್ವ್ ಮಾಡಬೇಕು, ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಏನ್ ಮಾಡಬೇಕು. ಸೊ ಆ ಒಂದು ಉಳಿಸ್ಕೊಳ್ಳಿಕ್ಕೆ ಗೌರ್ಮೆಂಟ್ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಆಫ್ ಏನೊಂದು ಆರ್ಗನೈಸೇಷನ್ ಇರ್ಬೋದು, NGOs ಇರ್ಬೋದು, ಯಾವ ರೀತಿಯಾದ ಒಂದು ರೂಲ್ಸ್ ಗಳನ್ನ ಮಾಡಿದ್ದಾರೆ. ಸೊ ಎಲ್ಲಾ ರೀತಿಯಾದ ಒಂದು ಕಾನ್ಸೆಪ್ಟ್ ಗಳ ಬಗ್ಗೆ ನಾವು ಈ ಒಂದು ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಇಫ್ ಯು ಕಮ್ ಟು ದಟ್ ಏನೊಂದು ಎರ್ಡಿಕಲ್ ಇರೋ ರೀತಿಯಲ್ಲಿ ಚಾಪ್ಟರ್ ನೇಮ್ ಹೇಳ್ತಾರೆ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ತಾ ಹೋಗೋದು. ಸೊ ವಾಟ್ ಈಸ್ ಮೆಂಟ್ ಬೈ ಬಯೋಡೈವರ್ಸಿಟಿ? ಸೊ ಕನ್ನಡದಲ್ಲಿ ಜೀವ ವೈವಿಧ್ಯತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಬಯೋಡೈವರ್ಸಿಟಿಯ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಸೊ ಜೀವ ವೈವಿಧ್ಯತೆ ಅಂತ ಹೇಳ್ತಾ ಹೋದ್ರೆ ಸೊ ಡೆಫಿನೇಷನ್ ಅಂತ ಹೇಳಿ ಕಾರಣ ಒಂದು ಮೀನಿಂಗ್ ಅಂತ ನಾವು ಹೇಳ್ಬೋದು. ಡೆಫಿನೇಷನ್ ಬೇರೆ ರೀತಿಯಾಗಿ ಬರುತ್ತೆ. ಸೊ ಒಂದು ಅರ್ಥನ ನಾವು ತಿಳ್ಕೊಳ್ತಾ ಹೋದ್ರೆ ಸೊ ಇಟ್ ಮೀನ್ಸ್ ದಟ್ ವಾಟ್ ಈಸ್ ಮೆಂಟ್ ಬೈ ಬಯೋಡೈವರ್ಸಿಟಿ ಅಂದ್ರೆ ಎ ನಂಬರ್ ಆಫ್ ಸ್ಪೀಶೀಸ್ ಆರ್ ಎ ನಂಬರ್ ಆಫ್ ವೆರೈಟಿ ಆಫ್ ಸ್ಪೀಶೀಸ್ ಅಂತ ಹೇಳಿ. ದ ನಂಬರ್ ಆಫ್ ವೆರೈಟಿ ಆಫ್ ಸ್ಪೀಶೀಸ್. ಸೊ ಈ ರೀತಿಯಾದ ವೆರೈಟಿ ಆಫ್ ಸ್ಪೀಶೀಸ್ ವೆದರ್ ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಅನಿಮಲ್ಸ್ ಆಗಿರ್ಬೋದು. ಪ್ಲಾಂಟ್ಸ್ ಆರ್ ಅನಿಮಲ್ಸ್
ಅಂತ ಹೇಳ್ತೀವಿ, ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಅನಿಮಲ್ಸ್ ಆಗಿರ್ಬೋದು, ಆ ರೀತಿಯಾದ ಒಂದು ವೆರೈಟಿ ಆಫ್ ಸ್ಪೀಶೀಸ್ ಪ್ರೆಸೆಂಟ್ ಇನ್ ಬಯೋಸ್ಫಿಯರ್. ಓಕೆ, ಸೊ ಪ್ರೆಸೆಂಟ್ ಇನ್ ಆರ್ ಸರ್ವೈವ್ ಇನ್ ಅಂತ ಹೇಳ್ಬೋದು, ಸರ್ವೈವ್ ಇನ್ ಬಯೋಸ್ಫಿಯರ್ ಅಂತ ಹೇಳ್ತೀವಿ. ಓಕೆ, ಸರ್ವೈವ್ ಇನ್ biosphere. So it is said to be biodiversity ಅಂತ ನಾವು ಹೇಳ್ತೀವಿ. ಸೊ ಇದನ್ನ ನಾವು biodiversity ಅಂತ ಒಂದು ಮೀನಿಂಗ್ ಇರಬಹುದು ಅಂತ ನಾವು ಹೇಳ್ತೀವಿ. ಇಟ್ ಮೀನ್ಸ್ ದಟ್ ದ ನಂಬರ್ ಆಫ್ ವೆರೈಟಿ ಆಫ್ ಸ್ಪೀಶೀಸ್ ಪ್ಲಾಂಟ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಬಯೋಸ್ಫಿಯರ್. ಈ ಒಂದು ಬಯೋಸ್ಫಿಯರ್ ಅಂತಕ್ಕಂಥ ಏನಿದೆ ನಮ್ಮ ಒಂದು ಅರ್ಥ ಏನಿದೆ, ಸೊ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಸೊ ನಂಬರ್ ಆಫ್ ಸ್ಪೀಶೀಸ್ ಆಫ್ ವೆರೈಟೀಸ್ ಮತ್ತೆ ಪ್ಲಾಂಟ್ಸ್ ಗಳು ಹೆಚ್ಚಿನ ಪ್ರಮಾಣವಾಗಿದ್ರೆ ಅಂತ ಹೇಳ್ತೀವಿ, ಅಥವಾ ಕಮ್ಮಿ ಪ್ರಮಾಣ ಇರ್ಬೋದು, ಅಥವಾ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಏನೊಂದು ಆರ್ಗಾನಿಕ್ ಜೀವಿಗಳು ಬದುಕ್ತಾ ಇರ್ತವೆ. ಸೊ ಅದನ್ನ ನಾವು ಬಯೋಡೈವರ್ಸಿಟಿ ಅಂತ ಒಂದು ಮೀನಿಂಗ್ ನಾವು ಹೇಳ್ತಾ ಹೋಗ್ಬೋದು. ಸೊ ಇಂದಿದೆಲ್ಲ ಈ ಒಂದು ಬಯೋಡೈವರ್ಸಿಟಿ ಅಂತಕ್ಕಂಥ ಕಾನ್ಸೆಪ್ಟ್ ಏನ್ ಬರುತ್ತೆ, ಈ ಒಂದು ವರ್ಡ್ ಬಯೋಡೈವರ್ಸಿಟಿ ಅಂತ ವರ್ಡ್ ಏನು ಕೊಟ್ಟರು, ಸೊ ಆ ಒಂದು ಹಿಸ್ಟ್ರಿ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ, ಸೊ ಬಿಫೋರ್ ದಟ್ ಈಗ ಒಂದು ಪ್ರೆಸೆಂಟ್ ಡೇ ಬಯೋಡೈವರ್ಸಿಟಿ ಏನಿದೆ ನಮ್ಮ ಒಂದು ಅರ್ಥ ಮೇಲೆ, ಸೊ ಭೂಮಿ ಮೇಲೆ ಇರ್ತಕ್ಕಂಥ ಒಂದು ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆ ಇದೆ ಅಥವಾ ಜೀವಿಗಳು ಬದುಕ್ತಾ ಇದ್ದಾವೆ, ಆ ರೀತಿಯಾದ ಜೀವಿಗಳು ಕ್ರಿಯೇಟ್ ಆಗಿರೋದೇ 3.5 billion years ago. Okay, the present organisms, okay, are the present species on earth. Okay, ಈ ಒಂದು ಪ್ರೆಸೆಂಟ್ ಇರ್ತಕ್ಕಂಥ ಸ್ಪೀಶೀಸ್ ಅರ್ಥ ಮೇಲೆ ಇರ್ತಕ್ಕಂಥ ಸ್ಪೀಶೀಸ್ ಗಳು ಈಗ ಆಗಿರ್ತಕ್ಕಂಥಲ್ಲ, ಇಟ್ ವಾಸ್ ಕ್ರಿಯೇಟೆಡ್ ಅಬೌಟ್ 3.5 billion years ago. Okay, ಸೊ 3.5 ಬಿಲಿಯನ್ ವರ್ಷದ ಹಿಂದೆ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಆರ್ಗಾನಿಸಮ್ಸ್ ಅಥವಾ ಸ್ಪೀಶೀಸ್ ಗಳು ಈ ಒಂದು ಪ್ರೆಸೆಂಟ್ ಅರ್ತ್ ನಲ್ಲಿ ಬದುಕ್ತಿದೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ದಟ್ ಬಯೋಡೈವರ್ಸಿಟಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಅಲ್ಲಿ ಒಂದು ಹಿಸ್ಟ್ರಿ ನಾನು ಅವಾಗ ಹೇಳಿದೆ, ಹಿಸ್ಟ್ರಿ ಬಗ್ಗೆ ಬಯೋಡೈವರ್ಸಿಟಿ ಒಂದು ಹಿಸ್ಟ್ರಿ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಹೌ ಇಟ್ ವಿಲ್ ಬಿ ಎಕ್ಸ್ಪ್ಲೈನ್ ಅಂತ ಹೇಳ್ತಾ ಹೋದ್ರೆ, ಸೊ ಬಯೋಡೈವರ್ಸಿಟಿ ಅಂತಕ್ಕಂಥ ಒಂದು ಟರ್ಮ್ ಅನ್ನ ಕಾಯಿನ್ ಮಾಡಿದವರು ಒಬ್ರು ಸೈಂಟಿಸ್ಟ್ ಇದ್ದಾರೆ. ಸೊ ಇಸ್ ನೇಮ್ ವಾಸ್ ವಾಲ್ಟರ್. Okay, there are two scientists are there, Walter and okay, so Walter and Rosen ಅಂತಕ್ಕಂಥ ಇಬ್ರು ಸೈಂಟಿಸ್ಟ್ ಗಳು ಏನಿದ್ದಾರೆ. Okay, Walter and Rosen ಅಂತಕ್ಕಂಥ ಸೈಂಟಿಸ್ಟ್ ಗಳು in the 1985 ನಲ್ಲಿ, okay, in the year 1985 they coined the term biodiversity ಅಂತ ಹೇಳ್ತಾ ಹೋಗ್ತಾರೆ. The term biodiversity was coined by the two scientists Walter and Rosen in the 1985 ಅಂತ ಹೇಳ್ತಾ ಹೋಗೋದು. They coined the term biodiversity ಅಂತ ಹೇಳಿ. ಸೊ ಈ ರೀತಿಯಾದ ಒಂದು ಟರ್ಮ್ ಅನ್ನ ಕಾಯಿನ್ ಮಾಡೋದು ಅಂತ ಹೇಳ್ತಾ ಹೋಗೋದು. ವಾಟ್ ಎವರ್ ದಟ್ ಇವರು ಒಂದು 1985 ನಲ್ಲಿ ಟರ್ಮ್ ಅನ್ನ ಕಾಯಿನ್ ಮಾಡಿದ್ರು ಅಷ್ಟೇ ಅದನ್ನ ಸೋಷಿಯಲೈಸ್ ಮಾಡಿದಂತ ಒಬ್ಬ ವ್ಯಕ್ತಿ ಇನ್ನೊಬ್ರು ಇದ್ದಾರೆ ಅಂತ ನಾವು ಹೇಳ್ಬೋದು. ಜಸ್ಟ್ ಒಂದು ಟರ್ಮ್ ಅನ್ನ ಕಾಯಿನ್ ಮಾಡಿದ್ರು, ಈ ಒಂದು ಮೀನಿಂಗ್ ಅನ್ನ ಬಯೋಡೈವರ್ಸಿಟಿ ಒಂದು ಮೀನಿಂಗ್ ಅನ್ನ ಕೊಟ್ಟರು ಅಷ್ಟೇನೆ. ಬಟ್ ಆದ್ರೂ ಕೂಡ ಆ ಒಂದು ಅವರ ಒಂದು ಕಾಲಘಟ್ಟದಲ್ಲಿ ಈ ರೀತಿಯಾದ ಒಂದು ಟರ್ಮ್ ಬಯೋಡೈವರ್ಸಿಟಿ ಅಂತ ಅಷ್ಟೊಂದು ಫೇಮಸ್ ನ ಪಡ್ಕೊಂಡಿಲ್ಲ. ಸೊ ವಾಟ್ ಎವರ್ ದಟ್ ಅದಕ್ಕೆಲ್ಲ ಬೇರೆ ರೀತಿಯಾದ ರೀಸನ್ಸ್ ಇದೆ. ಆದ್ರೂ ಕೂಡ ಅಷ್ಟೇನೆ ಈ ಒಂದು ಬಯೋಡೈವರ್ಸಿಟಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಅಥವಾ ಒಂದು ಮೀನಿಂಗ್ ಅನ್ನ ಅಥವಾ ಒಂದು ವರ್ಡ್ ನ ಸೋಷಿಯಲೈಸ್ ಮಾಡಿದವರು ಮತ್ತೊಬ್ಬರು ಸೈಂಟಿಸ್ಟ್ ಅಂತ ಹೇಳ್ತಾ ಹೋಗೋದು. ಸೊ ಸೋಷಿಯಲ್ ಅಂದ್ರೆ ಸಾಮಾಜಿಕವಾಗಿ ಅಥವಾ ಸಮಾಜಕ್ಕೆ ಆ ಒಂದು ವರ್ಡ್ ಅನ್ನ ಆ ಒಂದು ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದವರು ಅಂತ ಹೇಳ್ತಾ ಹೋಗೋದು. ಸೊ ದಿಸ್ ವಾಸ್ ಸೋಷಿಯಲೈಸ್ಡ್ ಬೈ ದಿ ಸೈಂಟಿಸ್ಟ್ ಕಾಲ್ಡ್ ಆಸ್ ಎಡ್ವರ್ಡ್ ವಿಲ್ಸನ್ ಅಂತ ಹೇಳಿ. ಓಕೆ, ಹಿಸ್ ನೇಮ್ ವಾಸ್ ಎಡ್ವರ್ಡ್ ವಿಲ್ಸನ್ ಅಂತ ಹೇಳ್ಬೋದು. ಸೊ ಯಾವಾಗ ಅಂತ ಹೇಳಿದ್ರೆ ಅರೌಂಡ್ 1986 ಅಲ್ಲಿ, ಆಲ್ಮೋಸ್ಟ್ 1 year. ಸೊ 1986 ಅಲ್ಲಿ ಇವರು ಒಂದು ಬಯೋಡೈವರ್ಸಿಟಿ ಅಂತಕ್ಕಂಥ ವರ್ಡ್ ಅನ್ನ ಸೋಷಿಯಲೈಸ್ ಮಾಡೋದು ಅಂತ ಹೇಳ್ತಾ ಹೋದ್ರು. ಸೊ ಯಾವ ರೀತಿಯಾಗಿ ಸೋಷಿಯಲೈಸ್ ಮಾಡೋದು ಅಂದ್ರೆ, ಸೊ ಇವರು ಒಂದು ಬುಕ್ ಅನ್ನ ಬರೆದ್ರು. ಓಕೆನಾ. ಸೊ ಆ ಒಂದು ಬುಕ್ ಏನು ಅಂದ್ರೆ ದ ಕ್ರೈಸಿಸ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಒಂದು ನೇಮ್ ಅನ್ನ ಕೊಟ್ಟರು. ಓಕೆ, ದ ಬುಕ್ ವಾಸ್ ನೇಮ್ಡ್ ಆಸ್ ದ ಕ್ರೈಸಿಸ್ ಆಫ್ biological diversity ಅಂತ ಒಂದು ಬುಕ್ ಅನ್ನು ಬರೆದು ಆ ಒಂದು ಬುಕ್ ಮುಖಾಂತರ ವಾಟ್ ಎವರ್ ಬಯೋಡೈವರ್ಸಿಟಿ ಅಂತಕ್ಕಂಥ ಒಂದು ವರ್ಡ್ ಅನ್ನ ಅಥವಾ ಒಂದು ಕಾನ್ಸೆಪ್ಟ್ ಅನ್ನ ಸೋಷಿಯಲೈಸ್ ಮಾಡೋದು ಅಂತ ಹೇಳ್ತಾ ಹೋಗ್ತಾರೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಓಕೆನಾ. ಸೊ ಎರಡು ಕೂಡ ಅಷ್ಟೇನೆ. ಸೊ 1 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವೆದರ್ ದಟ್ ಸಿಟಿ ಅಥವಾ
ಇದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಕೇಳತಕ್ಕಂತ ಚಾನ್ಸಸ್ ಇರುತ್ತೆ. ಸೊ ಹೂ ಕಾಯಿನ್ ದ ಟರ್ಮ್ ಬಯೋಡೈವರ್ಸಿಟಿ ಅಂತ ಕೇಳ್ತಾರೆ. ವಾಲ್ಟರ್ ಅಂಡ್ ರೋಸನ್. ವೆನ್ ಅಂತ ಹೇಳ್ತಾರೆ 1895. ಸೊ 1985. ಸೊ ಹೂ ಸೋಷಿಯಲೈಸ್ ದ ಟರ್ಮ್ ಅಥವಾ ಹೂ ಸೋಷಿಯಲೈಸ್ ದಿ ಕಾನ್ಸೆಪ್ಟ್ ಬಯೋಡೈವರ್ಸಿಟಿ ಅಂತ ಹೇಳ್ತಾರೆ. ಎಡ್ವರ್ಡ್ ವಿಲ್ಸನ್ ಇನ್ ದ 1865 ಅಂತ ಹೇಳ್ಬೋದು. ಅಥವಾ ಸೊ ನೇಮ್ ದ ಬುಕ್ ವಿಚ್ ಆರ್ ರೋಟ್ ಬೈ ದಿ ಎಡ್ವರ್ಡ್ ವಿಲ್ಸನ್ ಅಬೌಟ್ ದ ಬಯೋಡೈವರ್ಸಿಟಿ ಅಂತ ಕೇಳಿದ್ರೆ ದ ಕ್ರೈಸಿಸ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಹೇಳ್ತಾರೆ. ಇವೆರಡು ಕೂಡ ಅಷ್ಟೇ 1 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂತ ಹೇಳ್ಬೋದು. ಓಕೆ, ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಇರ್ಬೋದು. ಓಕೆ, ಸೊ ಈ ರೀತಿಯಾದ ಒಂದು ಕಾನ್ಸೆಪ್ಟ್ ಅಥವಾ ಹಿಸ್ಟ್ರಿನ ನಾವು ಬಯೋಡೈವರ್ಸಿಟಿ ನೋಡ್ತೀವಿ ಅಂತ ಹೇಳ್ತಾರೆ. ಸೊ ವಾಟ್ ಎವರ್ ದಟ್ ಇವರು ಎಡ್ವರ್ಡ್ ವಿಲ್ಸನ್ ಬರೆದಂತ ಒಂದು ಬುಕ್ ಇಂದ ದ ಕ್ರೈಸಿಸ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತಕ್ಕಂಥ ಒಂದು ಪಬ್ಲಿಕೇಶನ್ ಏನ್ ಮಾಡೋದು, ಆ ಒಂದು ಪಬ್ಲಿಕೇಶನ್ ಅಲ್ಲಿ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ ಬಯೋಡೈವರ್ಸಿಟಿಗೆ. ಸೊ ಕ್ಲಿಯರ್ ದ ಡೆಫಿನೇಷನ್ ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ದಿ ಎಡ್ವರ್ಡ್ ವಿಲ್ಸನ್, ವಾಟ್ ಇಸ್ ಮೆಂಟ್ ಬೈ ಬಯೋಡೈವರ್ಸಿಟಿ ಅಂತ ಹೇಳ್ತಾರೆ, ದ ಬಯೋಡೈವರ್ಸಿಟಿ, okay, it is said to be biodiversity, okay, complies, okay, the biodiversity complies or comprises ಅಂತ ಹೇಳ್ತಾ. okay, complies or comprises means that includes ಅಂತ ಕಾಮನ್ ಆಗಿ ಹೇಳ್ತಾ. the biodiversity complies or comprises the plants, animals, and the microbes, complex plants, animals, and the microbes in that particular ecosystem ಅಂತ ಹೇಳ್ತಾ. ಓಕೆ, ಸೊ ಒಂದು ಪರ್ಟಿಕ್ಯುಲರ್ ಎಕೋಸಿಸ್ಟಮ್ ಅಲ್ಲಿ ಸೊ ಪ್ಲಾಂಟ್ಸ್ ಗಳು, ಅನಿಮಲ್ಸ್ ಗಳು ಅಥವಾ ಮೈಕ್ರೋಬ್ಸ್ ಗಳ ಒಂದು ಗ್ರೂಪ್ ಏನಿರುತ್ತೆ, ಅದರ ಒಂದು ಸ್ಪೀಸೀಸ್ ಗಳ ಗ್ರೂಪ್ ಏನಿದೆ, ಅದೆಲ್ಲ ಓವರ್ ಆಲ್ ಕಾನ್ಸೆಪ್ಟ್ ಅನ್ನು ಅವರು ಕಂಪ್ರೈಸಸ್ ದಿ ಬಯೋಡೈವರ್ಸಿಟಿ ಅಂತ ಅವರು ಹೇಳ್ತಾ ಹೋಗ್ತಾರೆ. ಸೊ ವಾಟ್ ಎವರ್ ದಟ್ ಈ ಒಂದು ಎಕೋಸಿಸ್ಟಮ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಹೋದ್ರು. ಸೊ ನೆಕ್ಸ್ಟ್ ಇದನ್ನ ಮುಂದಕ್ಕೆ ಇನ್ನೊಂದು ಕಾನ್ಸೆಪ್ಟ್ ಅನ್ನ ಹೇಳ್ತಾ ಹೋಗ್ತಾರೆ, ವಾಟ್ ಇಟ್ ಮೀನ್ಸ್ ಅಂತ ಹೇಳ್ತಾ ಹೋದ್ರೆ. ಸೊ ವಾಟ್ ಆರ್ ದ ಕಂಪ್ರೈಸಸ್ ಆಫ್ ದಿಸ್ ಕೈಂಡ್ ಆಫ್ ಆರ್ಗಾನಿಸಮ್ಸ್, ಓಕೆನಾ. ಸೊ ಕಂಪ್ರೈಸಸ್ ಆಫ್ ನಾಟ್ ಓನ್ಲಿ ದೀಸ್ ಕೈಂಡ್ ಆಫ್ ಆರ್ಗಾನಿಸಮ್ಸ್, ಒಂದು ಜೀವಿಗಳ ಒಂದು ಕಾಂಪೋಸಿಷನ್ ಅಥವಾ ಗ್ರೂಪ್ ಅಂತ ಹೇಳ್ತಾರಲ್ಲ, ಇಟ್ ಕಂಪ್ರೈಸಸ್ ಆಲ್ಸೋ ದ ಜೆನೆಟಿಕ್ ಮೆಟೀರಿಯಲ್. ಓಕೆ, ಕಂಪ್ರೈಸಸ್ ಆಲ್ಸೋ ದ ಜೆನೆಟಿಕ್ ಮೆಟೀರಿಯಲ್ ಅಂತ ಕೂಡ ಹೇಳ್ತಾ ಹೋಗ್ತಾರೆ ಎಡ್ವರ್ಡ್ ವಿಲ್ಸನ್ ಅವರು. ಸೊ ಒಂದು ಪರ್ಟಿಕ್ಯುಲರ್ ಎಕೋಸಿಸ್ಟಮ್, ಒಂದು ಪರ್ಟಿಕ್ಯುಲರ್ ಏರಿಯಾದ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಸೊ ಗ್ರೂಪ್ ಆಫ್ ಅನಿಮಲ್ಸ್, ಪ್ಲಾಂಟ್ಸ್ ಮತ್ತೆ ಮೈಕ್ರೋಬ್ಸ್ ಎಲ್ಲ ಸೇರಿ ಬಯೋಡೈವರ್ಸಿಟಿ ಆಗೋದ್ರಿಂದ ಅದರ ಜೆನೆಟಿಕ್ ಮೆಟೀರಿಯಲ್ ಕೂಡ ಅಷ್ಟೇ ಆ ಒಂದು ಪರ್ಟಿಕ್ಯುಲರ್ ವಾತಾವರಣಕ್ಕೆ, ಆ ಒಂದು ಸಪರೇಟ್ ಆಗಿರ್ತಕ್ಕಂಥ ವಾತಾವರಣಕ್ಕೆ ಅನುಗುಣವಾಗಿ ಅಡ್ಜಸ್ಟ್ ಆಗಿ ಬದುಕಲಿಕ್ಕೆ ಅವರ ಒಂದು ಏನೊಂದು ಜೀವಾಂಶಗಳಂತ ಅಥವಾ ಜೆನೆಟಿಕ್ ಮೆಟೀರಿಯಲ್ಸ್ ಅಂತ ಇರುತ್ತೆ, ಅಣುವಂಶಿಗಳು ಅಂತ ಕರಿತೀವಿ, ಅದು ಕೂಡ ಅಷ್ಟೇ ಅದಕ್ಕೆ ಅನುಗುಣವಾಗಿ ಬದುಕಬೇಕು ಅಂತ ಬದುಕ್ತಾ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ವಾಟ್ ಎವರ್ ದಟ್ ದೀಸ್ ಕೈಂಡ್ ಆಫ್ ಆರ್ಗಾನಿಸಮ್ಸ್, ಈ ರೀತಿಯಾದ ಒಂದು ಆರ್ಗಾನಿಸಮ್ಸ್ ಒಂದು ಎಕೋಸಿಸ್ಟಮ್ ಅಲ್ಲಿ ಅಲೈವ್ ಜೀವಂತವಾಗಿ ಬದುಕಬೇಕು ಅಂದ್ರೆ ಅದರ ಒಂದು ಜೆನೆಟಿಕ್ ಮೆಟೀರಿಯಲ್ ಕೂಡ ಕಾರಣ ಅಂತ. ಸೊ ವಾಟ್ ಎವರ್ ದಟ್ DNA ಕಂಡಿರೋದಲ್ಲ, DNA ಕಂಡಿರೋದಕ್ಕೆ ಮುಂಚೆನೇ ವಾಟ್ ಎವರ್ ದಟ್ ಎಡ್ವರ್ಡ್ ವಿಲ್ಸನ್ ಅವರು ಎಕ್ಸ್ಪ್ಲೇಷನ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಹಿಸ್ಟ್ರಿ ಆಫ್ ದಿ ಬಯೋಡೈವರ್ಸಿಟಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಬಯೋಡೈವರ್ಸಿಟಿ ಅಂದ್ರೆ ಈ ಒಂದು ಹಿಸ್ಟ್ರಿ ಒಂದು ಬಯೋಡೈವರ್ಸಿಟಿ ಕಾನ್ಸೆಪ್ಟ್ ಅವರು ಕೊಟ್ಟಂತ ಮೀನಿಂಗ್ ಏನು, ಸೊ ಯಾರ್ಯಾರು ಆ ಮೀನಿಂಗ್ ಕೊಟ್ಟಿದ್ದಾರೆ ಅಂತ ಈ ಒಂದು ಕೋರ್ಸ್ ಅಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಗೆ ಬಂದ್ರೆ ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈ ಒಂದು ಬಯೋಡೈವರ್ಸಿಟಿ ನಲ್ಲಿ ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಎವರ್ ದ ಜೀವ ವೈವಿಧ್ಯತೆ ಏನಿದೆ ಅದನ್ನ 3 ರೀತಿಯಾದ ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳ್ತಾ ಅವರು. ಸೊ ದೋಸ್ ಆರ್ ಸೆಡ್ ಟು ಬಿ ದೇರ್ ಆರ್ ಮೇಜರ್ಲಿ 3 ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿ. ಓಕೆ, ದೇರ್ ಆರ್ ಮೇಜರ್ಲಿ 3 levels of biodiversity ಅಂತ
ಹೇಳಿ. ಸೊ ಮೂರು ಒಂದು ಲೆವೆಲ್ ಆಫ್ ಬಯೋಡೈವರ್ಸಿಟೀಸ್ ನಾವು ನೋಡ್ತಾ ಹೋಗ್ತೀವಿ. ಸೊ ಯಾವ್ದಾವ್ದು ಆ ಮೂರು ರೀತಿಯಾದ ಒಂದು ಲೆವೆಲ್ ವಾಟ್ ಔಟ್ ದಟ್ ಏನು ಸೈಂಟಿಸ್ಟ್ ಗಳಿದ್ದಾರೆ ಅಥವಾ ಸ್ಕಾಲರ್ಸ್ ಗಳಿದ್ದಾರೆ, ಸೊ ಅವರೆಲ್ಲ ಇಂಟರ್ ರಿಲೇಟೆಡ್ ಆಗಿ ಸೊ ಅವರೆಲ್ಲ ಸೇರಿ ಕೂಡ ಈ ಒಂದು ಮೂರು ರೀತಿಯಾದ ಲೆವೆಲ್ ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ಮೂರು ಲೆವೆಲ್ಗಳು ಯಾವ್ಯಾವು ಅದನ್ನ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ, ಸೊ ಫಸ್ಟ್ ಲೆವೆಲ್ ಆಫ್ ಬಯೋಡೈವರ್ಸಿಟಿನ ನಾವು ಹೇಳ್ತಾ ಹೋಗ್ತೀವಿ. ಇಟ್ ಈಸ್ ಸೆಡ್ ಟು ಬಿ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಲೆವೆಲ್ ಆಫ್ ಬಯೋಡೈವರ್ಸಿಟಿ ಇಸ್ ದ genetic diversity ಅಂತ ಹೇಳಿ. ಓಕೆ, ಸೊ ಈ ಒಂದು ಜೆನೆಟಿಕ್ ಡೈವರ್ಸಿಟಿಯ ಬಗ್ಗೆ ನಾವು ಹೇಳ್ತಾ ಹೋದ್ರೆ ವಾಟ್ ಇಟ್ ಮೀನ್ ಬೈ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತಾ ಹೋದ್ರೆ, ಸೊ ಇಟ್ ಈಸ್ ಸೆಡ್ ಟು ಬಿ ದ ಹೆರಿಟಬಲ್ ವೇರಿಯೇಷನ್. ಓಕೆನಾ, ಸೊ ಇದು ಡೆಫಿನಿಷನ್ ಜೆನೆಟಿಕ್ ಡೈವರ್ಸಿಟಿನ ಯಾವ ರೀತಿಯಾಗಿ ಡೆಫೈನ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋದ್ರೆ, ಇಟ್ ಈಸ್ ಸೆಡ್ ಟು ಬಿ ದ ಹೆರಿಟಬಲ್ variations, the heritable variations in which are within the level of the heritable variation within the level of individual genes, in the level of individual within the level of individual genes of a within the level of individual genes of a single species ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಎಲಾಬ್ರೇಟೆಡ್ ಆಗಿ ನಾವು ಎಕ್ಸ್ಪ್ರೆಷನ್ ನ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ದ ಹೆರಿಟಬಲ್ ಚೇಂಜಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. Okay, it is said to be the heritable variations within the level of individuals genes of same species ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಇದರ ಒಂದು ಅರ್ಥ ಏನು ಅಂತ ಹೇಳ್ತಾರೆ, ಡೆಫಿನಿಷನ್ ಅಂತ ಹೇಳ್ತಾರೆ. ಹೆರಿಟಬಲ್ ವೇರಿಯೇಷನ್ ಅಂದ್ರೆ ಸೊ ಏನೊಂದು ಹೆರಿಟಬಲ್ ಜೀನ್ಸ್ ಅಂತ ಹೇಳ್ತಾರೆ, ಸೊ ನಮ್ಮ ಒಂದು ಪೇರೆಂಟ್ಸ್ ಇಂದ ನಮ್ಮ ಒಂದು ಆಫ್ಸ್ಪ್ರಿಂಗ್ಸ್ ಗೆ, ಓಕೆ, ಸೊ ತಂದೆ ತಾಯಿನ ಮಕ್ಕಳಿಗೆ ಬರ್ತಕ್ಕಂಥ ಒಂದು ಜೆನೆಟಿಕ್ ಮೆಟೀರಿಯಲ್ ಹೆರಿಟಬಲ್ ಹೆರಿಡಿಟಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ಪೇರೆಂಟ್ಸ್ ಇಂದ ಆಫ್ಸ್ಪ್ರಿಂಗ್ಸ್ ಗೆ ಬರ್ತಕ್ಕಂಥ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಸೊ ಆ ರೀತಿಯಾದ ಹೆರಿಟಬಲ್ ಜೀನ್ಸ್ ಅಲ್ಲಿ ವೇರಿಯೇಷನ್ ಅನ್ನುವಂಥದ್ದು ಇರುತ್ತೆ. ಇಟ್ ಮೀನ್ಸ್ ದಟ್ ಏನಾದ್ರು ಪೇರೆಂಟ್ಸ್ ಇಂದ ತಂದೆ ತಾಯಿಯಿಂದ ಮಕ್ಕಳಿಗೆ ಏನು ಜೆನೆಟಿಕ್ ಮೆಟೀರಿಯಲ್ ಟ್ರಾನ್ಸ್ಫರ್ ಆಗ್ತದೆ ಅಂದ್ರೆ ಆಸ್ ಇಟ್ ಈಸ್ ಟ್ರಾನ್ಸ್ಫರ್ ಆಗಲ್ಲ. ಓಕೆ, ಸಂವಾಟ ಅಥವಾ ಸಣ್ಣ ಪುಟ್ಟ ವೇರಿಯೇಷನ್ ಅನ್ನುವಂಥದ್ದು ಇರುತ್ತೆ. ಸೊ ಆ ರೀತಿಯಾದ ಒಂದು ವೇರಿಯೇಷನ್ ವಿತ್ ಇನ್ ದ ಲೆವೆಲ್ ಆಫ್ ಇಂಡಿವಿಜುವಲ್ಸ್, ಒಂದು ಪರ್ಟಿಕ್ಯುಲರ್ ಜೀನ್ಸ್ ನ ಲೆವೆಲ್ ಅಲ್ಲಿ ಇರುತ್ತೆ ಹೊರತು ಹೋಲ್ ಆರ್ಗಾನಿಸಮ್ ನ ಲೆವೆಲ್ ಅಲ್ಲಿ ಇರಲ್ಲ. ಸಿಂಗಲ್ ಸ್ಪೀಶೀಸ್ ಅದೇ ಒಂದು ಸ್ಪೀಶೀಸ್ ನ ಒಂದು ಜೆನೆಟಿಕ್ ಮೆಟೀರಿಯಲ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಥವಾ ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇನೆ. ಸೊ ಪೂರ್ತಿಯಾಗಿ ಚೇಂಜಸ್ ಅನ್ನ ಅಥವಾ ವ್ಯತ್ಯಾಸನ ನಾವು ನೋಡ್ಲಿಕ್ಕೆ ಆಗಲ್ಲ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದೇ ನಾವು ಜೆನೆಟಿಕಲ್ ಡೈವರ್ಸಿಟಿ ಅಂತ ಹೇಳ್ತಾ ಹೋಗ್ತೀವಿ. ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ ಒಂದೇ ಸ್ಪೀಶೀಸ್ ಇರ್ಬೋದು, ಅದರ ಒಂದು ಜನರೇಷನ್ ನೆಕ್ಸ್ಟ್ ಜನರೇಷನ್ ಹೋಗ್ಬೇಕು ಅಂದ್ರೆ somewhat of heritable variation, ಒಂದು ಸಣ್ಣ ಪುಟ್ಟ ಚೇಂಜಸ್ ವೇರಿಯೇಷನ್ ನಾವು ನೋಡ್ತಾ ಹೋಗ್ತೀವಿ. ಕಂಪ್ಲೀಟ್ ಆಗಿ ಆಗಲ್ಲ ಅಂತ ಅವರು ಹೇಳ್ತಾ ಹೋಗ್ತೇವೆ. ಸೊ ವಾಟ್ ಇಟ್ ಮೀನ್ಸ್ ಅಂದ್ರೆ ಜಸ್ಟ್ ಎಕ್ಸಾಂಪಲ್ ನಾವು ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ನನ್ನ ಒಂದು ತಂದೆ ತಾಯಿಯಿಂದ ನನಗೆ ಜೀನ್ಸ್ ಅನ್ನೋದು ಬಂದಿದೆ. ಓಕೆ, ಸೊ ಜೀನ್ಸ್ ಬರ್ಬೇಕಾದ್ರೆ ಅವರಿಂದ ನನಗೆ ಬರ್ಬೇಕಾದ್ರೆ ಸಂವಾಟ ಸಣ್ಣ ಪುಟ್ಟ ಒಂದು ಚೇಂಜಸ್ ಆಗಿದೆ. ಆ ಒಂದು ಸಣ್ಣ ಪುಟ್ಟ ಚೇಂಜಸ್ ಏನಕ್ಕೆ ಆಗಿದೆ ಅಂದ್ರೆ, ಸೊ ನನ್ನ ಒಂದು ಜನರೇಷನ್ ಬೇರೆ, ಅವರ ಒಂದು ಜನರೇಷನ್ ಬೇರೆ. ಅವರ ಒಂದು ಜನರೇಷನ್ ನನ್ನ ಒಂದು ಜನರೇಷನ್ ನಾನು ಸರ್ವೈವ್ ಆಗ್ತೀನಿ ಅಂದ್ರೆ ಆ ರೀತಿಯ ಚೇಂಜಸ್ ಆಗಲೇಬೇಕು. ಯಾಕೆಂದ್ರೆ ಅವ್ರು ಹುಟ್ಟಾಗಿದ್ದಂತ ಒಂದು ಪರಿಸರದ ಒಂದು ಎನ್ವಿರಾನ್ಮೆಂಟಲ್ ಚೇಂಜಸ್ ಕಂಡೀಷನ್ ಬೇರೆ. ಓಕೆ, ನಾನು ಹುಟ್ಟಾಗಿದ್ದಂತ ಒಂದು ಎನ್ವಿರಾನ್ಮೆಂಟಲ್ ಕಂಡೀಷನ್ ಬೇರೆ, ಸಂವಾಟ್ ಆಫ್ ಚೇಂಜಸ್ ಅಥವಾ ವ್ಯತ್ಯಾಸಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಒಂದು ಪರಿಸರಕ್ಕೆ ಅನುಗುಣವಾಗಿ ನಾನು ಬದುಕಬೇಕು. ಆ ಒಂದು ನಿಟ್ಟಿನಲ್ಲಿ ನನ್ನ ಒಂದು ತಂದೆ ತಾಯಿಯಿಂದ ಬರ್ತಕ್ಕಂಥ ಒಂದು ಅನುವಂಶೀಯ ಗುಣಗಳೇನಿದೆ ಅದರಲ್ಲಿ ಸಣ್ಣ ಪುಟ್ಟ ಒಂದು ವ್ಯತ್ಯಾಸಗಳನ್ನ ನಾವು ನೋಡ್ತಾ ಹೋಗ್ತೀವಿ. ವ್ಯತ್ಯಾಸಗಳ ಆಗಬೇಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ವ್ಯತ್ಯಾಸದಿಂದ ಎಷ್ಟೋ ರೀತಿಯಾದ ಒಂದು ಸ್ಪೀಶೀಸ್ ಗಳ ಒಂದು ಜೀವ ವೈವಿಧ್ಯತೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಅದನ್ನ ಇವರು ಜೆನೆಟಿಕ್ ಡೈವರ್ಸಿಟಿನಲ್ಲಿ ಹೇಳ್ತಾ ಹೋಗ್ತಾರೆ. ಅದೇ ಸ್ಪೀಶೀಸ್ ಆಗಿರುತ್ತೆ, ಅದೇ ಒಂದು ಜೀವಿಯ ಒಂದು ಪಳೆಯುವಿಕೆ ಆಗಿರುತ್ತೆ. ಆದ್ರೂ ಕೂಡ ಆ ಒಂದು ಜೀವಿಗೂ ಮತ್ತೊಂದು ಜೀವಿಗೆ ಸಂವಾಟ್ ಆಫ್ ಚೇಂಜಸ್ ನಾವು ನೋಡ್ತೀವಿ ಅಂತ ಹೇಳ್ತಾ ಹೋದ್ರು. ಸೊ ಯಾವ ರೀತಿಯ ಚೇಂಜಸ್ ನೋಡ್ತೀವಿ ಅಂದ್ರೆ ಜೆನೆಟಿಕ್ ಇಂಡಿವಿಜುವಲ್ ಜೆನೆಟಿಕ್ ಲೆವೆಲ್ ಜೀನ್ಸ್ ಲೆವೆಲ್ ಅಲ್ಲಿ ಚೇಂಜಸ್ ನೋಡ್ತೀವಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ಈ ರೀತಿಯ ಜೀನ್ಸ್ ಲೆವೆಲ್ ಅಲ್ಲಿ ಚೇಂಜಸ್ ನೋಡ್ತೀವಿ ಅಂತ ಹೇಳ್ತಾರೆ. ಕೆಲವೊಂದು ಎಕ್ಸಾಂಪಲ್ಸ್ ನಾವು ತಿಳ್ಕೊಳ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಸೊ ನಂಬರ್ ಆಫ್ ಜೀನ್ಸ್ ನಾವು ತಗೊಳ್ಳೋಣ. ಓಕೆ, ಸೊ ನಂಬರ್ ಆಫ್ ಜೀನ್ಸ್.
ಓಕೆ ಸೊ ಒಂದೊಂದು ಆರ್ಗಾನಿಸಮ್ ಕೂಡ ಅಷ್ಟೇ ಒಂದೊಂದು ರೀತಿಯಾದ ನಂಬರ್ ಆಫ್ ಜೀನ್ಸ್ ನಾವು ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಮೈಕ್ರೋಪ್ಲಾಸ್ಮಾ ಅಂತಕ್ಕಂಥ ಒಂದು ಜೀವಿ. ಓಕೆ ಸೊ ಇಟ್ ಇಸ್ ಅ ಕೈಂಡ್ ಆಫ್ ಮೈಕ್ರೋ ಆರ್ಗಾನಿಸಮ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಮೈಕ್ರೋಪ್ಲಾಸ್ಮಾ ಅಂತಕ್ಕಂಥ ಒಂದು ಜೀವಿ ಇದೆ. ಸೊ ಆ ಒಂದು ಮೈಕ್ರೋಪ್ಲಾಸ್ಮಾ ಅಂತಕ್ಕಂಥ ಸಿಂಗಲ್ ಸ್ಪೀಶೀಸ್, ಒಂದೇ ರೀತಿಯಾದ ಒಂದು ಜೀವಿ ಅಥವಾ ಸ್ಪೀಶೀಸ್ ಆಗಿರುತ್ತೆ. ಬಟ್ ಅದರ ವೇರಿಯೇಷನ್ ಯಾವ ರೀತಿ ಆಗುತ್ತೆ ಅಂದ್ರೆ, ಸೊ ಒಂದೊಂದು ಮೈಕ್ರೋಪ್ಲಾಸ್ಮಾ ಅಷ್ಟೇ 450 ರಿಂದ 750 ಜೀನ್ಸ್ ಗಳಿವೆ, ನಂಬರ್ ಆಫ್ ಜೀನ್ಸ್. Okay, microplasma single species, but there is a health variation in the level of individuals. ಅದರ ಒಂದು ಪರ್ಟಿಕ್ಯುಲರ್ ಜೀನ್ಸ್ ಒಂದು ಲೆವೆಲ್ ಅಲ್ಲಿ ಇಂಡಿವಿಜುವಲ್ಸ್ ಅಲ್ಲಿ ವೇರಿಯೇಷನ್ ಇರುತ್ತೆ. ಸೊ 450 ರಿಂದ 750 ಜೀನ್ಸ್ ಗಳು ಇರುತ್ತೆ ಅಂತ ಹೇಳ್ಬೋದು. ಒಂದೊಂದು ರೀತಿಯಾದ ಮೈಕ್ರೋಪ್ಲಾಸ್ಮಾದಲ್ಲಿ ಕೂಡ ಅಷ್ಟೇ ಒಂದೊಂದು ರೀತಿಯಾದ ಒಂದು ಜೀನ್ಸ್ ನಂಬರ್ ಆಫ್ ಜೀನ್ಸ್ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಇದೊಂದು ಎಕ್ಸಾಂಪಲ್. ನೆಕ್ಸ್ಟ್ ದಟ್ ಈ ಕೊಲೈ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಇದೆ. ಓಕೆ ಸೊ ಈ ಕೊಲೈ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದಲ್ಲಿ ಅರೌಂಡ್ ಒಂದು ಬ್ಯಾಕ್ಟೀರಿಯಾ ಕೂಡ ಅಷ್ಟೇ ಪ್ರೆಸೆಂಟ್ ಡೇ ಇರ್ತಕ್ಕಂಥ ಒಂದು ಈಕೋಲೈನಲ್ಲಿ ಅರೌಂಡ್ 4000 ನಂಬರ್ ಆಫ್ ಜೀನ್ಸ್ ಅದರಲ್ಲಿ ಇದೆ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಯಾವ ಈಕೋಲೈ ಸ್ಪೀಸೀಸ್ ಅಷ್ಟೊಂದು ಜೀನ್ಸ್ ಇಲ್ಲ. ಈಗ ಒಂದು ಪ್ರೆಸೆಂಟ್ ಡೇ ಇದೆ ಸ್ಪೀಸೀಸ್ ಈಕೋಲೈ, ಅದರಲ್ಲಿ 4000 ಒಂದು ಜೀನ್ಸ್ ನಂಬರ್ ಆಫ್ ಜೀನ್ಸ್ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಇಂದ ಈಗ ಮೊದಲಿಂದ ಇಲ್ಲಿಗೆ ಸಮ್ವಾಟ್ ಆಫ್ ವೇರಿಯೇಷನ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್ ಅಂತಕ್ಕಂಥ ಒಂದು ಆರ್ಗಾನಿಸಮ್ ಇದೆ. ಓಕೆ ಫ್ರೂಟ್ ಫ್ಲೈ ಅಂತ ಕರೀತಾರೆ. ಓಕೆ ಸೊ ಡ್ರೋಸೋಫಿಲಾ melanogaster ಅಂತಕ್ಕಂಥ ಒಂದು ಸ್ಪೀಶೀಸ್ ಇದೆ. ಇಟ್ ಇಸ್ ಎ ಸೈಂಟಿಫಿಕ್ ನೇಮ್, ಸೊ ಯು ಶುಡ್ ಅಂಡರ್ಲೈನ್ ದಿಸ್. ಓಕೆ ಡ್ರೋಸೋಫಿಲಾ melanogaster ಅಂತಕ್ಕಂಥ ಒಂದು ಸ್ಪೀಶೀಸ್ ಇದೆ. ಇದರ ಒಂದು ಪ್ರೆಸೆಂಟ್ ಈಗ ಎಷ್ಟು ಜೀನ್ಸ್ ಇದೆ ಅಂತ ಹೇಳಿದ್ರೆ ಆಲ್ರೆಡಿ 1300 ಜೀನ್ಸ್ ಈಗ ಪ್ರೆಸೆಂಟ್ ಇದೆ. 1300 ಜಸ್ಟ್ ಜೀನ್ಸ್ ನಂಬರ್ ಆಫ್ ಜೀನ್ಸ್ ಇದರಲ್ಲಿ ಇದೆ ಅಂತ ಹೇಳ್ತಾ ಹೋಗ್ತೇವೆ. ಸೊ ಈ ರೀತಿಯಾದ ವೇರಿಯೇಷನ್ಸ್ ನಾವು 1300 ಅಲ್ಲಿ 13,000 ಐ ಆಮ್ ಸಾರಿ 13,000 ನಂಬರ್ ಆಫ್ ಜೀನ್ಸ್ ಈ ಒಂದು ಪರ್ಟಿಕ್ಯುಲರ್ ಒಂದು ಸ್ಪೀಶೀಸ್ ಅಥವಾ ಒಂದು ಉಳಿದಾಗಿ ಅಥವಾ ಇನ್ಸೆಕ್ಟ್ ಅಲ್ಲಿ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇ ಇಲ್ಲ, ಈಗ ಪ್ರೆಸೆಂಟ್ ಇಷ್ಟ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ದಟ್ ಹೋಮೋಸೆಪಿಯನ್ಸ್ ನಮ್ಮ ಒಂದು ವಿಚಾರಕ್ಕೆ ಬಂದು. ಓಕೆ ಸೊ ಹೋಮೋಸೆಪಿಯನ್ಸ್ ಏನಿದೀವಿ. ಓಕೆ ಸೊ ನಮ್ಮ ಒಂದು ಹೋಮೋಸೆಪಿಯನ್ಸ್ ಅಲ್ಲಿ ಎಷ್ಟು ನಂಬರ್ ಆಫ್ ಜೀನ್ಸ್ ಇದಾವೆ ಅಂತ ಹೇಳ್ತಾರೆ. ಸೊ ವಿ ಆರ್ ಇನ್ಕ್ಲೂಡಿಂಗ್ ದಟ್. ಓಕೆ ಸೊ ವಿ ಆರ್ ಕಂಟೈನಿಂಗ್ ಅರೌಂಡ್ ದಟ್ 35,000 to 45,000 ಅಷ್ಟು ಜೀನ್ಸ್ ಗಳು ಇದಾವೆ ಅಂತ ಎಕ್ಸ್ಪ್ರೆಷನ್ ಕೊಡ್ತಾರೆ. ಸೊ ವಿ ಆರ್ ಹ್ಯಾವಿಂಗ್ ಅಬೌಟ್ ದಟ್ 35,000 to 45,000 ನಂಬರ್ ಆಫ್ ಜೀನ್ಸ್ ಆರ್ ದೇರ್ ಇನ್ ಅವರ್ ಬಾಡಿ ಅಂತ ನಾವು ಹೇಳ್ತಾರೆ. ಈಗಲೂ ಕೂಡ ಅಷ್ಟೇ ಈ ಒಂದು ಜೀನ್ಸ್ ಅಲ್ಲಿ ವೇರಿಯೇಷನ್ ಅನ್ನೋದು ಕಂಟಿನ್ಯೂಸ್ ಆಗಿ ಆಗ್ತಿದೆ, ಅದು ಸ್ಟ್ಯಾಗ್ನೆಂಟ್ ಆಗಿ ನಿಂತಿಲ್ಲ ಅಂತ ಹೇಳ್ತಾ ಹೋದ್ರು. ದಿಸ್ ಅಬೌಟ್ ದ ನಂಬರ್ ಆಫ್ ಜೀನ್ಸ್ ಅಂದ್ರೆ ಯಾವ ರೀತಿಯ ವೇರಿಯೇಷನ್ ಆಗುತ್ತೆ, ಎಲಿಜಿಬಲ್ ವೇರಿಯೇಷನ್ ಆಗ್ಲಿಕ್ಕೆ ಆಗ್ತಾ ಇದೆ ಪ್ರೆಸೆಂಟ್ ಅವಾಗಿಂದ ಇವಾಗ ಯಾವ ರೀತಿಯ ವೇರಿಯೇಷನ್ ಆಗ್ತಿದೆ ಇದಕ್ಕೆ ಒಂದು ನಂಬರ್ ಆಫ್ ಜೀನ್ಸ್ ಅಂತಕ್ಕಂಥದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನಿಸಮ್ಸ್ ಇರ್ತಕ್ಕಂಥ ಒಂದು ಎಕ್ಸಾಂಪಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ.